ಕಣ್ಣು ಹಾಯಿಸಿದ ಕಡೆಗೆಲ್ಲ ಹಸಿರು, ಕಿವಿಗೆ ಅಪ್ಪಳಿಸುವ ಕಾವೇರಿ ಗರ್ಜನೆ, ಇದು ಬಂಡೆಗಳ ನಡುವೆ ಮೇಕೆ ಹಾರಿದ ಜಾಗ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವರ್ ಬಗ್ಗೆ. ಸಂಕಷ್ಟದ ಸಮಯದಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ಭದ್ರತೆಗಾಗಿ ಮೇಕೆದಾಟು ಅಣೆಕಟ್ಟು ಎಷ್ಟು ಅವಶ್ಯಕ ನಿಮಗೆ ಗೊತ್ತಾ? ಸ್ನೇಹಿತರೆ, ಈಗಿನ ದೊಡ್ಡ ಚರ್ಚೆಯ ವಿಷಯ ಏನಂದರೆ ಮೇಕೆದಾಟು. ಕರ್ನಾಟಕ ಸರ್ಕಾರ ಸುಮಾರು 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮತೋಲನ ಜಲಾಶಯ ಅಥವಾ ಬ್ಯಾಲೆನ್ಸಿಂಗ್ ರಿಸರ್ವರ್ ಕಟ್ಟಲು ಮುಂದಾಗಿದೆ. ಹೌದು, ಈ ಮೇಕೆದಾಟು ಅಂದ್ರೆ ಏನು? ಮೇಕೆದಾಟು ಎಂದರೆ ಆಡು ದಾಟುವಷ್ಟು ಸಣ್ಣ ಹಾದಿ ಎಂದು ಅರ್ಥ. ಇದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಬಳಿ ಕಾವೇರಿ ಮತ್ತು ಆರ್ಕಾವತಿ ನದಿಗಳ ಸಂಗಮಿಸುವ ಸ್ಥಳ. ಕರ್ನಾಟಕದ ವಾದ ಏನಂದರೆ ಹೆಚ್ಚುವರಿ ಮಳೆ ಬಂದಾಗ ನೀರು ಸಮುದ್ರಕ್ಕೆ ಹರಿದು ಹೋಗುವ ಬದಲು ಸಂಗ್ರಹಿಸಿಟ್ಟುಕೊಳ್ಳಬಹುದು ಮತ್ತು ಬೆಂಗಳೂರಿಗೆ ನೀರು ಕೊಡಬಹುದು ಅಂತ. ತಮಿಳುನಾಡಿನ ವಿರೋಧ ಏನಂದರೆ ಅಣೆಕಟ್ಟು ಕಟ್ಟಿದರೆ ನಮಗೆ ಬರುವ ನೀರಿನ ಮೇಲೆ ಕರ್ನಾಟಕ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತದೆ ಎಂಬ ಭಯದಿಂದ. ಈ ಸಮತೋಲನ ಜಲಾಶಯ ಸರಿಸುಮಾರು 67.16 TMC ನೀರನ್ನು ಸಂಗ್ರಹಿಸುವ ಗುರಿ ಹೊಂದಿದೆ. ಇದರ ಉದ್ದೇಶ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವುದು, ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವುದು ಆಗಿದೆ. ನಂದು ಒಂದು ಡೌಟ್ ಇದೆ. ಕರ್ನಾಟಕ ಯಾಕೆ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತದೆ ಎಂದು ತಮಿಳುನಾಡು ಭಯಪಡ್ತಿದೆ? ಏಕೆಂದರೆ ಹೆಚ್ಚುವರಿ ನೀರಿನ ಮೇಲೆ ಕಣ್ಣು. ಸಾಮಾನ್ಯವಾಗಿ ಮಳೆ ಹೆಚ್ಚಾದಾಗ KRS ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಹೊರಬರುವ ಹೆಚ್ಚುವರಿ ನೀರು ನೇರವಾಗಿ ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಹೋಗುತ್ತದೆ. ಮೇಕೆದಾಟು ಅಣೆಕಟ್ಟು ಕಟ್ಟಿದರೆ ಈ ಸರ್ಪ್ಲಸ್ ನೀರನ್ನು ಕರ್ನಾಟಕವೇ ಹಿಡಿದಿಟ್ಟುಕೊಳ್ಳಬಹುದು. ಕೈಯಲ್ಲಿ ರಿಮೋಟ್ ಕಂಟ್ರೋಲ್. ಮೇಕೆದಾಟು ಅಣೆಕಟ್ಟು ತಮಿಳುನಾಡಿನ ಗಡಿಗೆ ಅತ್ಯಂತ ಸಮೀಪದಲ್ಲಿದೆ. ಇಲ್ಲಿ ಅಣೆಕಟ್ಟು ಬಂದರೆ ತಮಿಳುನಾಡಿಗೆ ಹರಿಯುವ ನೀರಿನ ಗೇಟ್ ಕರ್ನಾಟಕದ ಕೈಯಲ್ಲಿರುತ್ತದೆ ಅಂತ. ಸಂಕಷ್ಟದ ಸಮಯದಲ್ಲಿ ಬಿಗಿ ಹಿಡಿಯುವ ಆತಂಕ. ಮಳೆ ಕಡಿಮೆಯಾದ ವರ್ಷ ಕರ್ನಾಟಕವು ಮೊದಲು ತನ್ನ ಅಣೆಕಟ್ಟುಗಳನ್ನು ತುಂಬಿಸಿಕೊಂಡು ನಂತರ ನಮಗೆ ನೀರು ಬಿಡುತ್ತದೆ, ಇದರಿಂದ ನಮ್ಮ ರೈತರಿಗೆ ಅನ್ಯಾಯವಾಗುತ್ತದೆ ಎಂಬುದು ತಮಿಳುನಾಡಿನ ವಾದ. ಹಾಗಿದ್ರೆ ಕರ್ನಾಟಕದ ವಾದವೇನು? ಕರ್ನಾಟಕದ ವಾದವೇನೆಂದರೆ ಕಾನೂನುಬದ್ಧ ಹಂಚಿಕೆಗೆ ಧಕ್ಕೆ ಇಲ್ಲ. ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರುವ 177.25 TMC ನೀರನ್ನು ತಮಿಳುನಾಡಿಗೆ ಹರಿಸಲು ಈ ಅಣೆಕಟ್ಟು ಯಾವುದೇ ಅಡ್ಡಿ ಮಾಡುವುದಿಲ್ಲ. ಬದಲಿಗೆ ಮಳೆಗಾಲದಲ್ಲಿ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ. ಇದು ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರಿಗೆ ಸುಪ್ರೀಂ ಕೋರ್ಟ್ ಮೊದಲ ಆದ್ಯತೆ ನೀಡಿದೆ. ಹಾಗಾಗಿ ಇದು ನೀರಾವರಿ ಯೋಜನೆಯಲ್ಲ, ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ. ಸಂಕಷ್ಟದ ಸಮಯದಲ್ಲಿ ಸಹಕಾರಿ. ಮಳೆ ಕಡಿಮೆಯಾದಾಗ KRSನಲ್ಲಿ ನೀರಿಲ್ಲದಿದ್ದರೆ ಮೇಕೆದಾಟುವಿನಲ್ಲಿ ಸಂಗ್ರಹಿಸಿಟ್ಟ ನೀರನ್ನು ತಮಿಳುನಾಡಿಗೆ ಬಿಡಲು ಬಳಸಬಹುದು. ಇದು ಇಬ್ಬರಿಗೂ ಲಾಭದಾಯಕ. ಇನ್ನು ಸಿಂಪಲ್ ಆಗಿ ಹೇಳ್ತೀರಾ? ಸ್ನೇಹಿತರೆ, ಇದನ್ನು ಇನ್ನೂ ಸುಲಭವಾಗಿ ಹೇಳೋದಾದರೆ ಇದನ್ನು ಒಂದು ನೀರಿನ ಟ್ಯಾಂಕ್ಗೆ ಹೋಲಿಸಿ. ಕರ್ನಾಟಕದ ಮೇಲ್ಭಾಗದ ಅಣೆಕಟ್ಟುಗಳು KRS, ಕಬಿನಿ ತುಂಬಿ ಹೊರಹೋಗುವ ನೀರು ಈಗ ನೇರವಾಗಿ ತಮಿಳುನಾಡಿನ ಹೊಲಗಳಿಗೆ ಹೋಗುತ್ತಿದೆ. ಮೇಕೆದಾಟು ಎನ್ನುವುದು ಗಡಿಯ ಬಳಿ ಕರ್ನಾಟಕ ಇಡಲು ಬಯಸುತ್ತಿರುವ ಒಂದು ದೊಡ್ಡ ಹೆಚ್ಚುವರಿ ಟ್ಯಾಂಕ್. ತಮಿಳುನಾಡಿನ ಭಯವೇನೆಂದರೆ ಈ ಟ್ಯಾಂಕ್ ತುಂಬಿದ ಮೇಲೆ ಮಾತ್ರ ನಮಗೆ ನೀರು ಸಿಗುತ್ತದೆ ಎಂಬುದು. ಆದರೆ ಕರ್ನಾಟಕದ ವಾದವೇನೆಂದರೆ ಸಮುದ್ರಕ್ಕೆ ಸೇರಿ ವ್ಯರ್ಥವಾಗುವ ನೀರನ್ನು ಮಾತ್ರ ನಾವು ಈ ಟ್ಯಾಂಕಿನಲ್ಲಿ ತುಂಬಿಸುತ್ತೇವೆ, ನಿಮ್ಮ ಪಾಲಿನ ನೀರು ಅಲ್ಲ ಎಂಬುದು. ಸ್ನೇಹಿತರೆ, ಮೇಕೆದಾಟು ಕರ್ನಾಟಕದ ಹಕ್ಕು. ತನ್ನ ಭೌಗೋಳಿಕ ಗಡಿಯೊಳಗೆ ಬರುವ ನೀರನ್ನು ಬಳಸಿಕೊಳ್ಳುವ ಹಕ್ಕು ರಾಜ್ಯಕ್ಕಿದೆ. ಬೆಂಗಳೂರಿನ ಭವಿಷ್ಯ. 1.5 ಕೋಟಿ ಜನರಿರುವ ಬೆಂಗಳೂರಿಗೆ ಮುಂದಿನ 50 ವರ್ಷಗಳ ಕಾಲ ನೀರು ಬೇಕೆಂದರೆ ಮೇಕೆದಾಟು ಅನಿವಾರ್ಯ. ಪರಿಹಾರ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಉಸ್ತುವಾರಿಯಲ್ಲಿ ಈ ಅಣೆಕಟ್ಟು ನಿರ್ಮಿಸಿದರೆ ತಮಿಳುನಾಡಿನ ಆತಂಕ ದೂರವಾಗಬಹುದು. ವೈಜ್ಞಾನಿಕ ಪರಿಹಾರಗಳೇನು? ಸ್ನೇಹಿತರೆ, ಪ್ರತಿ ವರ್ಷ ಕಿತ್ತಾಡುವುದಕ್ಕಿಂತ ವೈಜ್ಞಾನಿಕವಾಗಿ ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬಹುದು ಎಂದು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಂಕಷ್ಟದ ಹಂಚಿಕೆ ಸೂತ್ರ.
ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ. ಮಳೆ ಕಡಿಮೆಯಾದಾಗ ಇಂತಿಷ್ಟೇ % ನೀರನ್ನು ಹಂಚಿಕೊಳ್ಳಬೇಕು ಎಂಬ ವೈಜ್ಞಾನಿಕ ಸೂತ್ರವನ್ನು ಎರಡೂ ರಾಜ್ಯಗಳು ಒಪ್ಪಿಕೊಳ್ಳಬೇಕು. ಎರಡನೆಯದಾಗಿ ಬೆಳೆ ಪದ್ಧತಿ ಬದಲಾವಣೆ. ಅದನ್ನು ನಾವು ಕ್ರಾಪ್ ಪ್ಯಾಟರ್ನ್ ಶಿಫ್ಟ್ ಅಂತ ಕೂಡ ಕರಿತೀವಿ. ಕಾವೇರಿ ಬಯಲಿನಲ್ಲಿ ಭತ್ತ ಮತ್ತು ಕಬ್ಬಿನಂತಹ ಹೆಚ್ಚು ನೀರು ಬೇಡುವ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಇದರ ಬದಲು ಸಿರಿಧಾನ್ಯ ಅಥವಾ ಕಡಿಮೆ ನೀರು ಬಳಸುವ ಬೆಳೆಗಳಿಗೆ ರೈತರನ್ನು ಪ್ರೋತ್ಸಾಹಿಸಬೇಕು. ಮೂರನೇದಾಗಿ ಸೂಕ್ಷ್ಮ ನೀರಾವರಿ, ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಕಡ್ಡಾಯಗೊಳಿಸಿದರೆ 40-50% ನೀರನ್ನು ಉಳಿಸಬಹುದಾಗಿದೆ. ನಾಲ್ಕನೇದಾಗಿ ಅರಣ್ಯೀಕರಣ ಅಥವಾ ರೀಫಾರೆಸ್ಟೇಷನ್. ಕೊಡಗಿನಲ್ಲಿ ಕಾಡುಗಳು ನಾಶವಾಗುತ್ತಿರುವುದರಿಂದ ಕಾವೇರಿಯ ಉಗಮ ಸ್ಥಾನದಲ್ಲೇ ನೀರಿನ ಸೆಲೆ ಕಡಿಮೆಯಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಸಿರು ಹೆಚ್ಚುವುದು ದೀರ್ಘಕಾಲದ ಪರಿಹಾರ. ಐದನೇದಾಗಿ ತ್ಯಾಜ್ಯ ನೀರು ಸಂಸ್ಕರಣೆ. ಬೆಂಗಳೂರಿನಂತಹ ನಗರಗಳಲ್ಲಿ ಬಳಸಿದ ನೀರನ್ನು 100% ಸಂಸ್ಕರಿಸಿ ಮತ್ತೆ ಬಳಕೆಗೆ ತಂದರೆ ಕಾವೇರಿ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವುದು ಕೇವಲ ಆಯ್ಕೆಯಲ್ಲ, ಅದು ಮುಂದಿನ ದಿನಗಳ ಅನಿವಾರ್ಯತೆ. ತ್ಯಾಜ್ಯ ನೀರನ್ನು 100% ಸಂಸ್ಕರಿಸಿ ಕುಡಿಯುವ ಮಟ್ಟಕ್ಕೆ ಅಥವಾ ಇತರ ಬಳಕೆಗೆ ತರುವ ಪ್ರಕ್ರಿಯೆಯನ್ನು STP ಅಥವಾ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎನ್ನಲಾಗುತ್ತದೆ. ಸ್ನೇಹಿತರೆ, ಸಿಂಗಾಪುರದಂತಹ ದೇಶಗಳಲ್ಲಿ ಜನರು ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕುಡಿಯುತ್ತಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೂ ಇಂಥ ತಂತ್ರಜ್ಞಾನ ಬಂದರೆ ನೀವು ಆ ನೀರನ್ನು ಕುಡಿಯಲು ಸಿದ್ಧರಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಕಾವೇರಿ ಕೇವಲ ನದಿಯಲ್ಲ, ಅದು ಭಾವನೆ. ಆದರೆ ಈ ಭಾವನೆಯನ್ನು ರಾಜಕೀಯ ಪಕ್ಷಗಳು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತಿವೆ ಎಂಬುದು ಕಹಿ ಸತ್ಯ. ಭಾಷೆ ಮತ್ತು ಪ್ರಾದೇಶಿಕತೆಯ ಹೆಸರಿನಲ್ಲಿ ಕಿತ್ತಾಡುವ ಬದಲು ಡೇಟಾ ಮತ್ತು ವಿಜ್ಞಾನದ ಆಧಾರದ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ನೀರು ಉಳಿಸುವುದು ಕೇವಲ ಸರ್ಕಾರದ ಕೆಲಸವಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಸ್ನೇಹಿತರೆ, ಮೇಕೆದಾಟು ಯೋಜನೆಗೆ ಅನುಮತಿ ಸಿಗಬೇಕಾ? ರೈತರು ಬೆಳೆ ಪದ್ಧತಿಯನ್ನು ಬದಲಿಸಿಕೊಳ್ಬೇಕಾ? ಏನೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.